13 ಡಿಸೆಂಬರ್ 2001ರಂದು ಆರಂಭವಾದ ಸಂಸತ್ ಕಲಾಪದಲ್ಲಿ ಕಾಂಗ್ರೆಸ್ ಪಕ್ಷ ಸದನದಲ್ಲಿ ಬಿಜೆಪಿಯ ವಿರುದ್ಧ ಪ್ರತಿಭಟನೆಗೆ ಇಳಿಯಿತು. ಅದನ್ನ ನಿಯಂತ್ರಿಸಲು ಸಭಾಧ್ಯಕ್ಷ ಬಾಲಯೋಗಿ ಎಷ್ಟೇ ಪ್ರಯತ್ನಿಸಿದರೂ ಸದನ ನಿಯಂತ್ರಣ ತಪ್ಪಿತ್ತು. ಹೀಗಾಗಿ ಸುಮಾರು ಬೆಳಿಗ್ಗೆ 11 ಗಂಟೆಗೆ ರಾಜ್ಯಸಭೆ ಮತ್ತು ಲೋಕಸಭೆಯ ಎರಡೂ ಸದನಗಳನ್ನು 40 ನಿಮಿಷಗಳ ಕಾಲ ಸಭಾಧ್ಯಕ್ಷರು ಮುಂದೂಡಿದರು. ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ವಿರೋಧ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ತಕ್ಷಣ ತಮ್ಮ ಅಧಿಕೃತ ನಿವಾಸಗಳಿಗೆ ತೆರಳಿದರು. ಇನ್ನು 10 ರಿಂದ 15 ನಿಮಿಷಗಳಲ್ಲಿ ಸಾಕಷ್ಟು ಸಂಸದರು ಸಂಸತ್ತಿನಿಂದ ಹೊರಟು ಹೋಗಿದ್ರು. ಆದಾಗ್ಯೂ ಗೃಹ ಸಚಿವ ಎಲ್.ಕೆ. ಅಡ್ವಾಣಿ, ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಸಚಿವೆ ಸುಷ್ಮಾ ಸ್ವರಾಜ್ ಸೇರಿ ಸುಮಾರು 100ಕ್ಕೂ ಅಧಿಕ ಸಂಸದರು ಇನ್ನೂ ಸಂಸತ್ತಿನ ಒಳಗೆ ಇದ್ರು. ಸಮಯ ಬೆಳಗ್ಗೆ 11:30. ಉಪರಾಷ್ಟ್ರಪತಿ ಕೃಷ್ಣಕಾಂತ್ ಸಂಸತ್ತಿನಿಂದ ಕಾರಿನಲ್ಲಿ ಹೊರಟರು. ಸಡನ್ಲಿ ಅವರ ಬೆಂಗಾವಲು ಕಾರಿಗೆ ಒಂದು ಸರ್ಕಾರಿ ಕಾರು ಡಿಕ್ಕಿ ಹೊಡೆಯಿತು. ಆ ಕಾರಿನಿಂದ ಇಳಿದ 5 ಭಯೋತ್ಪಾದಕರು ತಮ್ಮ ಬಳಿ ಇದ್ದ AK-47 ಬಳಸಿ ಉದ್ಯಾನವನದಲ್ಲಿ ನೀರು ಹಾಯಿಸುತ್ತಿದ್ದ ಮಾಲಿಯನ್ನು ಹಾಗೂ ಕಾನ್ಸ್ಟೇಬಲ್ ಕಮಲೇಶ್ ಕುಮಾರಿಯನ್ನು ಕೊಂದರು. ಗುಂಡಿನ ಶಬ್ದ ಕೇಳಿ ಪಾರ್ಲಿಮೆಂಟ್ನಲ್ಲಿ ಗೊಂದಲ ಸೃಷ್ಟಿಯಾಯಿತು. ಅಡ್ವಾಣಿಯವರು ವಿರೋಧ ಪಕ್ಷದವರು ಪ್ರತಿಭಟನೆಗಾಗಿ ಪಟಾಕಿ ಸಿಡಿಸುತ್ತಿರಬಹುದು ಅಥವಾ ಪ್ರತಿಭಟನೆ ನಿಯಂತ್ರಿಸಲು ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಬಹುದು ಎಂದು ಭಾವಿಸಿ ಆರಾಮವಾಗಿದ್ದರು. ಆದರೆ ಕಾರಿನಲ್ಲಿದ್ದವರು ಬಳಿ AK-47 ಗನ್, ಪಿಸ್ತೂಲುಗಳು, ಗ್ರಾನೇಡ್ಗಳ ಸಹಿತ ಸಿದ್ಧತೆಯೊಂದಿಗೆ ಬಂದಿದ್ದರು. ಜೆ.ಪಿ. ಯಾದವ್ ತುರ್ತು ಅಲಾರಂ ಹೊತ್ತಿ ಸಂಸತ್ ಒಳಗಿದ್ದವರಿಗೆ ಎಚ್ಚರಿಕೆ ನೀಡಿದರು. ಇದನ್ನ ಕಂಡ ಭಯೋತ್ಪಾದಕರು ಯಾದವ್ ಅವರನ್ನು ಕೊಂದರು. ಆದರೆ ಎಲ್ಲಾ ಸಂಸದರಿಗೆ ಹೊರಗೆ ಅಪಾಯವಿದೆ ಎಂದು ತಿಳಿಸಿ ಬಚ್ಚಿಟ್ಟುಕೊಳ್ಳಲು ಸಹಾಯ ಮಾಡಿದರು. ಈ ಮುನ್ನೆಚ್ಚರಿಕೆಯಿಂದ ಸಂಸತ್ತಿನ ಎಲ್ಲಾ ಬಾಗಿಲುಗಳನ್ನು ಮುಚ್ಚಲಾಗಿತ್ತು. ವಿಧಿಯಿಲ್ಲದೆ ಗೇಟ್ ನಂಬರ್ 5ರ ಕಡೆಗೆ ಭಯೋತ್ಪಾದಕರು ಹೋಗ್ತಿದ್ದರು. ಅಲ್ಲಿಂದ ಬರುವ ಪ್ರಧಾನಿಯವರನ್ನು ಅಟ್ಯಾಕ್ ಮಾಡುವ ಉದ್ದೇಶ ಅವರಿಗಿತ್ತು. ಆದರೆ ತಕ್ಷಣ ಸಂಸತ್ತು ಭದ್ರತಾ ಪಡೆ ಕಾರ್ಯಾಚರಣೆ ಇಳಿದರು. 4 ಜನ ಭಯೋತ್ಪಾದಕರನ್ನು ಪೊಲೀಸ್ ಮತ್ತು ಭದ್ರತಾ ಪಡೆ ಕೊಂದರು. ಉಳಿದಿದ್ದ ಮತ್ತೊಬ್ಬ ಭಯೋತ್ಪಾದಕ ಹ್ಯೂಮನ್ ಬಾಂಬ್ ಆಗಿ ತಾನೇ ಪ್ರಾಣ ಕಳೆದುಕೊಂಡ. ಆದರೆ ಇದು ಮುಗಿಯುವುದರೊಳಗಾಗಿ ದೆಹಲಿ ಪೊಲೀಸರ 6 ಅಧಿಕಾರಿಗಳು, 2 ಸಂಸತ್ ಭದ್ರತಾ ಪಡೆಯ ಅಧಿಕಾರಿಗಳು ಹಾಗೂ ಒಬ್ಬ ತೋಟಗಾರಿಕೆಯ ಮಾಲಿ ಸೇರಿ 9 ಜನ ಪ್ರಾಣ ಕಳೆದುಕೊಂಡಿದ್ದರು. ಈ ಘಟನೆಯ ಹಿಂದೆ ಪಾಕಿಸ್ತಾನದ ಉಗ್ರ ಸಂಘಟನೆಗಳಾದ ಜೈಷ್-ಇ-ಮೊಹಮ್ಮದ್ ಹಾಗೂ ಲಷ್ಕರ್-ಇ-ತೈಬಾ ಕೈವಾಡ ಇದೆ ಎಂಬುದು ತನಿಖೆಯಿಂದ ತಿಳಿಯಿತು. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಅಂದಿನ ಸಮಯದಲ್ಲಿ ಭಾರತೀಯ ಭದ್ರತಾ ಪಡೆಯಲ್ಲಿದ್ದಂಥ ನಿರ್ಲಕ್ಷ್ಯತೆಗಳು. ಈ ನಿರ್ಲಕ್ಷ್ಯತೆಯ ಮಾಹಿತಿಯನ್ನ ಸಂಗ್ರಹಿಸಿ ಉಗ್ರರಿಗೆ ನೀಡಿದ ನಮ್ಮ ಜೊತೆಗೆ ಇದ್ದ ದೇಶದ್ರೋಹಿಗಳು, ಕಾಣದ ಕೈಗಳು ಇವೆಲ್ಲವೂ ಭಾರತಕ್ಕೆ ದೊಡ್ಡ ಎಚ್ಚರಿಕೆಯನ್ನ ನೀಡಿತು. ಮುಂದೆಂದು ಈ ರೀತಿಯ ಲೋಪದೋಷಗಳು ನಡೆಯದಂತೆ ಮನದಟ್ಟು ಮಾಡಿಸಿತ್ತು. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ನೀಡಿ, ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ.